ಮತ್ತೆ ರಾಜ್ಯ ರಾಜಕೀಯದಲ್ಲಿ ಜಾತಿ ಗಣತಿ ವರದಿ ವರಸೆ ಮೂಡ ಭಜನೆ ಮಾಡ್ತಾ ಇದ್ದಾರೆ ವಿಪಕ್ಷಗಳು. ಆದ್ರೆ ವಿಪಕ್ಷಗಳಿಗೆ ಸಿದ್ದರಾಮಯ್ಯ ಈ ಮುಖೇನ ಶಾಕ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ರಾಜಕೀಯದ ಚರ್ಚಾ ವಿಚಾರವನ್ನೇ ಬದಲಿಸಿದ್ರ ಹಾಗಾದ್ರೆ ಸಿದ್ದರಾಮಯ್ಯನವರು ರಾಜಕೀಯ ಅಜೆಂಡಾ ಬದಲಿಸುವ ಮುಖೇನ ಟ್ರ್ಯಾಕ್ ಚೇಂಜ್ ಮಾಡೋದಕ್ಕೆ ಹೊರಟಿದ್ದಾರೆ. ಯಾರು ಏನೇ ಹೇಳಲಿ ಜಾತಿ ಗಣತಿ ವರದಿ ಜಾರಿ ಶತಸಿದ್ಧ ಅಂತ ಇದ್ದಾರೆ ಸಿದ್ದರಾಮಯ್ಯ. ಶೀಘ್ರವೇ ಸಂಪುಟದಲ್ಲಿ ವರದಿ ಮಂಡನೆಗೂ ಹಿಂಜರಿಯಲ್ಲ ಘಂಟಾಘೋಷವಾಗಿ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ದಿಢೀರ್ ಹೇಳಿಕೆಯಿಂದ ಪ್ರತಿಪಕ್ಷಗಳಿಗೂ ಕೂಡ ಶಾಕ್ ಆಗಿದೆ. ಅನಿವಾರ್ಯವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಟ್ರ್ಯಾಕ್ ಗೆ ಬರಬೇಕಾದಂತ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ವಿಪಕ್ಷಗಳಿದಾವೆ. ಹಾಗಾದ್ರೆ ಸಿಎಂ ಸಿದ್ದು ಜಾತಿ ಗಣತಿ ವರದಿ ಪ್ರಸ್ತಾಪ ಮಾಡಿದ್ಯಾಕೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಏನು ಅನ್ನೋದು ಕೂಡ ಈಗಿರುವಂತ ಪ್ರಶ್ನೆ. ಗಮನಿಸ್ತಾ ಹೋಗೋಣ. ಸಿದ್ದರಾಮಯ್ಯನವರು ಜಾತಿ ಗಣತಿ ವರದಿಯನ್ನ ಪ್ರಸ್ತಾಪ ಮಾಡಿದ್ಯಾಕೆ, ಅದು ಈ ಸಂದರ್ಭದಲ್ಲಿ ಇದರ ಹಿಂದಿನ ಮಾಸ್ಟರ್ ಪ್ಲಾನ್ ಏನು? ಮೊದಲಿಗೆ ವಿಪಕ್ಷಗಳನ್ನ ಮೂಡ ಗುಂಗಿನಿಂದ ಹೊರತರೋದು. ಈಗ ಕಳೆದ 1-2 ತಿಂಗಳಾಯ್ತು ಅಂತ ಅನ್ಸುತ್ತೆ. ಮೂಡ 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 ಇಡೀ ರಾಜ್ಯ ಮತ್ತು ದೇಶದ ತುಂಬಾ ಈ ಒಂದು ವಿಚಾರ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಯನ್ನ ಮಾಡಿದ್ರು. ಅಲ್ಲೇ ಇಷ್ಟೊಂದು ಪರಿಣಾಮಕಾರಿಯಾಗಿ ಈ ವಿಚಾರ ಜನರಿಗೆ ತಲುಪಿದ್ದು. ಹಾಗಾಗಿ ಆ ಗುಂಗಿನಿಂದ ಹೊರತರೋದು ಇದರ ಪ್ಲಾನ್ ಆಗಿದೆ. ಇನ್ನು ಜಾತಿ ಗಣತಿ ವರದಿ ಮುಖೇನ ಚರ್ಚಾ ವಿಚಾರವನ್ನ ಬದಲಾಯಿಸೋದು. ಕೆಲವೊಂದ್ ಕಡೆ ಜಾತಿ ಗಣತಿ ವರದಿ ಬಿಡುಗಡೆಗೆ ಬಿಜೆಪಿಯವರು ಜೆಡಿಎಸ್ನವರು ಸಿಕ್ಕಾಪಟ್ಟೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಜಾತಿ ಗಣತಿ ವರದಿ ವಿಚಾರವನ್ನ ಮುನ್ನೆಲೆಗೆ ತಂದುಬಿಟ್ರೆ ಎಲ್ಲವೂ ಕೂಡ ಬದಲಾಗಿ ಹೋಗ್ಬಿಡುತ್ತೆ, ಚರ್ಚಾ ವಿಚಾರವೇ ಬದಲಾಗಿ ಹೋಗ್ಬಿಡುತ್ತೆ ಅನ್ನೋದು ಸಿದ್ದರಾಮಯ್ಯನವರ ಪ್ಲಾನ್ ಆಗಿದೆ. ಇನ್ನು ಗಣತಿ ವರದಿ ಮುಖೇನ ಅಹಿಂದ ಸಮುದಾಯವನ್ನ ಒಟ್ಟುಗೂಡಿಸೋದು. ರಾಜ್ಯದಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಅಹಿಂದ ಸಮುದಾಯದ ಪ್ರಶ್ನಾತೀತ ನಾಯಕ ಯಾರಪ್ಪ ಅಂತ ಅಂದ್ರೆ ಅದು ಸಿಎಂ ಸಿದ್ದರಾಮಯ್ಯನವರು. ಹಾಗಾಗಿ ಮತ್ತೊಮ್ಮೆ ನಾನು ನಿಮ್ಮ ಜೊತೆಗಿದ್ದೀನಿ, ಯಾವತ್ತೂ ಕೂಡ ನಾನೇ ನಿಮ್ಮ ನಾಯಕ ಅನ್ನೋದು ಬಿಂಬಿಸುವಂತ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಏನೋ ಬಿಜೆಪಿ ಮೂಡ ಬಾಣಕ್ಕೆ ಜಾತಿ ಗಣತಿ ವರದಿ ಪ್ರತ್ಯಾಸ್ತ್ರವಾಗಿದೆ. ಬಿಜೆಪಿಯವರು ಮೂಡ ಹಗರಣ ಇದು ಯಾವತ್ತೂ ಕೂಡ ಇಂಥ ದೊಡ್ಡ ಮಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮುಜುಗರಕ್ಕೆ ಒಳಗಾಗಿರಲಿಲ್ಲ ಮತ್ತು ಯಾವುದರಲ್ಲೂ ಕೂಡ ತಲೆ ಬಾಗಿಸಿರಲಿಲ್ಲ. ಇವತ್ತು ಕೂಡ ಹೊರಗಡೆ ಹೇಳ್ತಾ ಇದ್ದಾರೆ ನನಗೆ ಭಯ ಇಲ್ಲ, ನಾನು ಯಾರಿಗೂ ಹೆದರಲ್ಲ ಅಂತ ಹೇಳಿ. ಆದರೆ ಒಳಗೆ ರಾಜೀನಾಮೆಯನ್ನ ಕೇಳಿಬಿಡ್ತಾರೇನೋ ಅನ್ನೋ ಭಯದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಹಾಗಾಗಿನೇ ಈ ವಿಚಾರವನ್ನ ಮುಂದಿಟ್ಕೊಂಡು ಅಂದ್ರೆ ಜಾತಿ ಗಣತಿ ವರದಿಯನ್ನ ಮುಂದಿಟ್ಕೊಂಡು ಬಿಜೆಪಿಯವರನ್ನ ಸೈಲೆಂಟ್ ಮಾಡೋದು ಸಿದ್ದರಾಮಯ್ಯನವರ ಪ್ಲಾನ್ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಬಿಜೆಪಿ ವಿರೋಧ ಮಾಡಿದ್ರೆ ಅಹಿಂದ ವಿರೋಧಿ ಪಟ್ಟವನ್ನ ಕಟ್ಟಲು ಸುಲಭ ಆಗಿಬಿಡುತ್ತೆ ಇಲ್ಲಿ. ಹಾಗಾಗಿ ಬಿಜೆಪಿಯವರು ಸೈಲೆಂಟ್ ಆಗಿ ಇರಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿರ್ತಾರೆ. ಬಿಜೆಪಿ ಏನಾದ್ರೂ ಈ ಜಾತಿ ಗಣತಿ ವರದಿ ಬಿಡುಗಡೆಗೆ ವಿರೋಧ ಮಾಡಿಬಿಟ್ರೆ ಅಲ್ಲಿಗೆ ಅಹಿಂದ ವಿರೋಧಿ ಪಕ್ಷ ಈ ಬಿಜೆಪಿ ನಾಯಕರು ಅಂತ ಹೇಳಿ ಬಿಂಬಿತರಾಗ್ಬಿಡ್ತಾರೆ. ಅಹಿಂದಕ್ಕೆ ತಾನೊಬ್ಬನೇ ಆಶಾ ಕಿರಣ ಎಂಬ ಸಂದೇಶವನ್ನ ಸಾರುವುದಕ್ಕೆ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಮಾಸ್ಟರ್ ಪ್ಲಾನ್ ಮಾಡ್ತಾರೆ. ಅಹಿಂದ ಸಮುದಾಯದ ಪ್ರಶ್ನಾತೀತ ನಾಯಕ ಅಂತಾನೆ ಗುರುತಿಸಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆದ್ರೂ ಇತ್ತೀಚಿನ ದಿನಗಳಲ್ಲಿ ಅವರು ಎಲ್ಲೋ ಒಂದ್ ಕಡೆ ಅವರ ವಿರೋಧಿ ಬಣಗಳು ಕೂಡ ಅಹಿಂದ ಸಮುದಾಯದಲ್ಲೇ ಹುಟ್ಟಿಕೊಳ್ತಾ ಇದ್ದಾವೆ. ಹಾಗಾಗಿನೇ ಅಹಿಂದಕ್ಕೆ ತಾನೊಬ್ಬನೇ ಆಶಾ ಕಿರಣ ಎಂಬ ಸಂದೇಶವನ್ನ ಮತ್ತೊಮ್ಮೆ ರವಾನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ತಾನು ಸಿಎಂ ಆಗಿದ್ರೆ ಮಾತ್ರ ಅಹಿಂದ ವರ್ಗಕ್ಕೆ ನ್ಯಾಯ ದೊರಕುತ್ತೆ ನೋಡಿ, ತಾನು ಸಿಎಂ ಆಗಿದ್ರೆ ಮಾತ್ರ ಅಹಿಂದ ವರ್ಗಕ್ಕೆ ನ್ಯಾಯ ಸಿಗುತ್ತೆ ಅನ್ನೋದನ್ನ ಇಡೀ ಅಹಿಂದ ಸಮುದಾಯಗಳಿಗೆ ತಿಳಿಸುವಂತ ಪ್ರಯತ್ನ. ಇನ್ನು ವರದಿ ವಿರೋಧಿಸಿದ್ರೆ ಬಿಜೆಪಿ ದಲಿತ ಮತ್ತು ಒಬಿಸಿ ಕೋಪಕ್ಕೆ ತುತ್ತಾಗಬೇಕಾಗುತ್ತೆ. ಈ ವರದಿಯನ್ನ ವಿರೋಧ ಮಾಡಿಬಿಟ್ರೆ ಅಲ್ಲಿಗೆ ಬಿಜೆಪಿಯವರ ಕತೆ ಮುಗಿದಂಗೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿಗೆ ದಲಿತ ಸಮುದಾಯದ ವಿರೋಧವನ್ನ ಕಟ್ಕೊಂಡಂಗಾಗುತ್ತೆ, ಒಬಿಸಿ ಸಮುದಾಯದ ಒಂದು ವಿರೋಧವನ್ನ ಕಟ್ಕೊಂಡಂಗಾಗುತ್ತೆ. ಅಲ್ಲಿಗೆ ವೋಟ್ ಬ್ಯಾಂಕ್ ಸಂಪೂರ್ಣವಾಗಿ ದೂರ ಆಗ್ಬಿಡುತ್ತೆ. ಹಾಗಾಗಿನೇ ಬಿಜೆಪಿಯವರು ಕೂಡ ಆಲ್ಮೋಸ್ಟ್ ಕಾದು ನೋಡುವ ತಂತ್ರಗಾರಿಕೆಯನ್ನ ಅನುಸರಿಸಬಹುದು, ಇಲ್ಲಾಂದ್ರೆ ಆಗಿದ್ದಾಗ್ಲಿ ಅಂತ ಸೈಲೆಂಟ್ ಆಗಿರಬಹುದು. ಹಾಗಾಗಿ ಸಂಪೂರ್ಣವಾಗಿ ವಿರೋಧ ಮಾಡ್ತಾರೆ ಅನ್ನೋದು ಕೂಡ ಬಹುತೇಕ ಅನುಮಾನ. ಹಾಗಾಗಿನೇ ಈ ಪ್ಲಾನ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು.
ಇನ್ನು ತಮ್ಮ ಪರ ಸೋಷಿಯಲ್ ಇಂಜಿನಿಯರಿಂಗ್ಗೆ ಸಿದ್ದರಾಮಯ್ಯ ಲೆಕ್ಕ ಹಾಕ್ತಾ ಇದ್ದಾರೆ. ಆದರೆ ರಾಜಕಾರಣಿಗಳು ಏನೇ ಮಾಡಿದರೂ ಕೂಡ ಲಾಭ ಇಲ್ಲದೆ ಮಾಡಲ್ಲ ಅನ್ನೋದಕ್ಕೆ ಇದೊಂದು ಪ್ರಮುಖವಾದಂಥ ಮತ್ತು ಸ್ಪಷ್ಟವಾದಂಥ ಉದಾಹರಣೆ. ಎಲ್ಲೊಂದು ಕಡೆ ಮೂಡ ಹಗರಣದಿಂದ ಸಿದ್ದರಾಮಯ್ಯನವರು ತಲೆ ತಗ್ಗಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಅವರು ಎಲ್ಲ ಕಡೆ ಹೇಳ್ತಾರೆ ನಾನು ಎದುರಲ್ಲ, ನಾನೇನು ತಪ್ಪು ಮಾಡಿಲ್ಲ ಅಂತಾನೆ. ಆದರೆ ಸಹಜವಾಗಿ ಇದು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಿಕ್ಕಾಪಟ್ಟೆ ಮುಜುಗರವನ್ನ ತಂದೊಡ್ಡಿದೆ. ಜೊತೆಗೆ ರಾಜ್ಯ ಕಾಂಗ್ರೆಸ್ಗೂ ಕೂಡ ಇದು ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಿಕಾಸ್ ಇಷ್ಟು ವರ್ಷಗಳ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯನವರ ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ಇಂಥ ಹಗರಣದಲ್ಲಿ ಸಿಕ್ಕಾಕೊಂಡಿರಲಿಲ್ಲ ಮತ್ತು ಕಪ್ಪು ಚುಕ್ಕೆ ಆಗಿರಲಿಲ್ಲ ಯಾವ ವಿಚಾರವೂ ಕೂಡ. ಆದರೆ ಇದು ನಿಜಕ್ಕೂ ಕೂಡ ಅವರ ಇಡೀ ವೃತ್ತಿ ಜೀವನಕ್ಕೆ ಮಸಿ ಬೆಳೆದಿರುವಂಥ ವಿಚಾರ. ಇದರಿಂದ ಹೊರಬರೋಕೆ ಸ್ವಲ್ಪ ಸಮಯ ಆಗುತ್ತೆ. ಈಗ FIR ಕೂಡ ದಾಖಲಾಗಿದೆ ಸಿದ್ದರಾಮಯ್ಯನವರ ವಿರುದ್ಧ. ಇಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಕೂಡ ರಾಜೀನಾಮೆಯನ್ನ ಕೇಳ್ತಾ ಇದ್ದಾವೆ. ಜೊತೆಗೆ ಸ್ವಪಕ್ಷದ CM ಆಕಾಂಕ್ಷಿಗಳು ಕೂಡ ಒಳಗೊಳಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥ ವಿಚಾರ. ಹಾಗಾಗಿ ಇದೆಲ್ಲವನ್ನು ಈ ವಿಚಾರವನ್ನ ಸೈಲೆಂಟ್ ಮಾಡೋದಕ್ಕೆ ಪ್ರಮುಖವಾದಂಥ ಅಸ್ತ್ರ ಯಾವುದಪ್ಪ ಅಂದರೆ ಅದು ಜಾತಿ ಗಣತಿ ವರದಿಯ ವಿಚಾರ. ಇದನ್ನೇ ಮುನ್ನೆಲೆಗೆ ತಂದುಬಿಟ್ರೆ ಎಲ್ಲರೂ ಕೂಡ ಸೈಲೆಂಟ್ ಆಗ್ತಾರೆ ಅನ್ನೋದು ಸಿದ್ದರಾಮಯ್ಯನವರ ಮಾಸ್ಟರ್ ಪ್ಲಾನ್. ಹಾಗಾಗಿ ಮಾಸ್ಟರ್ ಪ್ಲಾನ್ ವರ್ಕೌಟ್ ಆಗುತ್ತಾ ಇಲ್ವಾ ಕಾದ್ ನೋಡೋಣ.